ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬಿಡದಿ ಎಐಸಿಟಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ. ಈ ಯೋಜನೆಗೆ ಪ್ರತಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸುವುದು ರಾಜಕೀಯವಾಗಿ ಸರಿ. ಜೆಡಿಎಸ್ ಮತ್ತು ಬಿಜೆಪಿ ವಿರೋಧ ಮಾಡುವುದರಿಂದಲೇ ಅವರಿಗೆ ರಾಜಕೀಯ ಲಾಭ ಸಿಗುವಂತಹದ್ದು. ಆದರೆ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಹೊಸ ಸವಾಲೊಂದು ಎದುರಾಗಿದೆ. ಅದು ಪಕ್ಷದ ಒಳಗಡೆ ಆಂತರಿಕವಾಗಿ ಈ ಯೋಜನೆಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಇದು ಸಣ್ಣ ವಿಚಾರ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಬದುಕಿನಲ್ಲಿ ಇದು ಅತಿ ದೊಡ್ಡ ಸವಾಲು ಅಂತ ನನಗೆ ಅನ್ಸುತ್ತೆ. ಅದರ ಜೊತೆಗೆ ಒಂದು ರಾಜಕೀಯ ಬಿಕ್ಕಟ್ಟಿನ ಪ್ರಾರಂಭ. ಕಾಂಗ್ರೆಸ್ ಒಳಗಡೆ ಇರುವಂತಹ ಪವರ್ ಸೆಂಟರ್ ಏನಿದೆಯಲ್ಲ, ಪವರ್ ಸೆಂಟರ್ಗಳು, ಅವರ ನಡುವಿನ ಪೈಪೋಟಿಯ ಪರಿಣಾಮ ಇದು. ಇದೇನಿದು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಇದರ ಪರಿಣಾಮ ಏನಾಗುತ್ತೆ? ಡಿ.ಕೆ. ಶಿವಕುಮಾರ್ ಈ ಸವಾಲನ್ನ ಹೇಗೆ ಎದುರಿಸ್ತಾರೆ? ಬಿಡದಿ ಯೋಜನೆಯನ್ನ ಈ ವಿರೋಧದ ನಡುವೆ ಕೂಡ ಅವರು ಕಂಟಿನ್ಯೂ ಮಾಡಕ್ ಸಾಧ್ಯನಾ? ಅಂದ್ರೆ ನಿಮ್ಮ ಮನೆಯ ಹೊರಗಿನ ವಿರೋಧಿಗಳನ್ನ ನೀವು ಹ್ಯಾಂಡಲ್ ಮಾಡಬಹುದು, ಆದರೆ ಮನೆಯ ಒಳಗಿನ ವಿರೋಧ ಇರುತ್ತಲ್ಲ, ಅದನ್ನ ನಿರ್ವಹಿಸುವುದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಮನೆಯ ಒಳಗಿನ ವಿರೋಧ ಮನೆ ಒಡೆಯುವಂತ ಮಾಡುತ್ತೆ. ಇಲ್ದಿದ್ರೆ ಮನೆಯ ಮುಖ್ಯಸ್ಥ ಸರೆಂಡರ್ ಆಗ್ಬೇಕಾಗತ್ತೆ. ಸೊ ಈಗ ಈ ಬಿಡದಿ ಯೋಜನೆ ಅದೇ ಪರಿಸ್ಥಿತಿಯನ್ನ ತಂದು ಇಟ್ಟಿದೆ ಅಂತ. ಸೊ ಈ ಬಿಡದಿ ಪ್ರದೇಶಾಭಿವೃದ್ಧಿ ಯೋಜನೆ ಏನಿದೆ, ಇದು ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕೂಸು. ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗಲೇನೆ ಈ ಯೋಜನೆಯ ರೂಪರೇಷೆಯನ್ನ ಸಿದ್ಧಪಡಿಸಿದ್ರು. ಆದ್ರೆ ಅವ್ರು ಹೇಳ್ತಾ ಬಂದಿದ್ದು ಇದು ನನ್ನ ಯೋಜನೆ ಅಲ್ಲ, ಎಚ್.ಡಿ. ಕುಮಾರಸ್ವಾಮಿ ಅವರ ಯೋಜನೆ. ಅದನ್ನ ಬಿಜೆಪಿ ಕೂಡ ಮುಂದುವರಿಸಿತ್ತು. ನಾನು ಮಾಡಿದ್ದೇನೆ, ನಾನೇನು ಅಲ್ಲ ಅಂತ. ಸೊ ಈ ಮಾತನ್ನ ಅವ್ರು ಹೇಳ್ತಾ ಇರೋದೇನಂದ್ರೆ, ಇದು ರೈತರ ವಿರೋಧ ಏನು ಯೋಜನೆ ಬರ್ತಾ ಇದೆ, ಅದರ ಹೊಣೆಗಾರಿಕೆಯನ್ನ ಕುಮಾರಸ್ವಾಮಿ ಅವರ ಮೇಲೆ ಹಾಕಿ ತಾವು ಕೈ ತೊಳ್ಕೊಳ್ಳೋದು ಅಂತ. ಆದ್ರೆ ಇದು ಇಲ್ಲಿಗೆ ನಿಲ್ಲಲಿಲ್ಲ. ಕೇವಲ ಜೆಡಿಎಸ್ ವಿರೋಧ ಆಗಿದ್ರೆ, ಬಿಜೆಪಿ ವಿರೋಧ ಆಗಿದ್ರೆ ಈಸಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹ್ಯಾಂಡಲ್ ಮಾಡ್ತಿದ್ರು. ಕಳೆದ 2-3 ದಿನಗಳಿಂದ ಈ ಯೋಜನೆಗೆ ಕಾಂಗ್ರೆಸ್ ಒಳಗಡೆನೆ ವಿರೋಧ ಪ್ರಾರಂಭ ಆಗಿದೆ. ಬಹಳ ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಹರಿಪ್ರಸಾದ್ ಅವರು ನಿನ್ನೆ ನೀಡಿರುವಂತ ಹೇಳಿಕೆ, ಈ ಯೋಜನೆಯನ್ನ ಸ್ಥಳೀಯ ರೈತರುಗಳು ವಿರೋಧ ಮಾಡ್ತಾ ಇದ್ರೆ, ಅವರು ಭೂಮಿಯನ್ನ ಕೊಡುವುದಕ್ಕೆ ಒಪ್ಪದಿದ್ರೆ ನಾವು ಈ ಯೋಜನೆಯನ್ನ ಸರ್ಕಾರ ಕೈ ಬಿಡುತ್ತೆ. ಅವರು ಮನವಿಯನ್ನ ಮಾಡಿಲ್ಲ, ಕೈ ಬಿಡುವಂತೆ ಮುಖ್ಯಮಂತ್ರಿಗೆ ಹೇಳ್ತೀನಿ ಅಂತ ಹೇಳಿಲ್ಲ. ಅವರು ಒಂದು ರೀತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಈ ಯೋಜನೆಯನ್ನ ಸರ್ಕಾರ ಮುಂದುವರಿಸಿಲ್ಲ ಏನೋ ಪ್ರಕಟಣೆಯನ್ನ ಮಾಡಿ. ಈ ಹೇಳಿಕೆಯ ಸೂಕ್ಷ್ಮತೆಯನ್ನ ಗಮನಿಸಿ ತಾವು. ಯೂಶಲಿ ಕೆಪಿಸಿಸಿ ಅಧ್ಯಕ್ಷರಿಂದ ಉಳಿದವರೇ ಯಾರು ಆಗಿದ್ರೆ, ಆಯ್ತು ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ, ಅವ್ರಿಗೆ ಹೇಳ್ತೀನಿ, ರೈತರ ವಿರೋಧ ಇದೆಯಾ ನೋಡ್ತೀನಿ, ಈ ರೀತಿ ಮಾತಾಡ್ತಾ ಇದ್ರು. ಹರಿಪ್ರಸಾದ್ ಆ ರೀತಿ ಮಾತಾಡ್ಲೇ ಇಲ್ಲ. ಸೊ ಇದು ರೈತರ ವಿರೋಧಿ ಆಗಿದರೆ, ರೈತರು ಯೋಜನೆಯನ್ನ ಒಪ್ಪದಿದ್ರೆ ಸರ್ಕಾರ ಈ ಯೋಜನೆಯನ್ನ ಮಾಡಲ್ಲ ಅಂದ್ಬಿಟ್ರು. ಇದು ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಕಿದ ಬಾಂಬ್ ಶೆಲ್. ಅವರು ಆದ ಮೇಲೆ ಇನ್ನೊಬ್ಬರು ಪವರ್ಫುಲ್ ಮಿನಿಸ್ಟರ್ ಇನ್ ಹಿಸ್ ಕ್ಯಾಬಿನೆಟ್, ಪ್ರಿಯಾಂಕಾ ಖರ್ಗೆ. ಅವರು ಪವರ್ಫುಲ್ ಆಗೋದಕ್ಕೆ ಬೇರೆ ಬೇರೆ ಕಾರಣ ಇದೆ. ಯಾಕಂದ್ರೆ ಅವರ ತಂದೆಯವರು ಕೂಡ ಎಐಸಿಸಿ ಅಧ್ಯಕ್ಷರಾಗಿರೋದ್ರಿಂದ ನೌಡೇಸ್ ಈಸ್ ಬಿಕಮಿಂಗ್ ಮೋರ್ ಪವರ್ಫುಲ್. ಮತ್ತು ಸೈದ್ಧಾಂತಿಕವಾಗಿ ಏನಿದೆ, ಒಂದು ಸ್ಪಷ್ಟತೆ ಪ್ರಿಯಾಂಕಾ ಖರ್ಗೆ ಅವರಿಗಿದೆ. ಅದಕ್ಕಿಂತ ಮಹತ್ವದ್ದೇನು ಗೊತ್ತಾ ನಿಮಗೆ? ನೀವು ಬಿ.ಕೆ. ಹರಿಪ್ರಸಾದ್ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ಸಿದ್ಧಾಂತವನ್ನ ಬಲವಾಗಿ ನಂಬಿಕೊಂಡವರು, ಸೈದ್ಧಾಂತಿಕ ರಾಜಕಾರಣಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಬಂದವರು. ಸೊ ನೀವು RSS ವಿಚಾರ, ಬೇರೆ ಬೇರೆ ವಿಚಾರದಲ್ಲಿ ನೋಡ್ಬೋದು, ಇಬ್ಬರಲ್ಲೂ ಕೂಡ ಒಂದು ಸಮಾನವಾದ ನಿಲುಮೆಯನ್ನ ನಾವು ಕಾಣಬಹುದಾಗಿದೆ. ಈ ವಿಚಾರದಲ್ಲೂ ಕೂಡ ಇವರು ಅದೇ ರೀತಿಯ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ
ಹಲವರು ಹೆಸರು ಹೇಳಲಾಗದವರು, ಹೆಸರು ಹೇಳಲು ಇಷ್ಟ ಇಲ್ಲದಿದ್ದರೂ ಕೂಡ ಈ ಯೋಜನೆಯ ಬಗ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಉದಾಹರಣೆ ಇನ್ನೊಬ್ರು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು. ಅವರು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಬಗ್ಗೆ ಚರ್ಚೆ ಮಾಡ್ತೀವಿ, ಇದು ರೈತರಿಗೆ ವಿರೋಧ ಆಗಿದ್ದರೆ ಸರ್ಕಾರ ಜಾರಿಗೆ ತರಲ್ಲ ಅಂತ ಹೇಳಿದ್ರು. ಅಂದ್ರೆ ಈ ಯೋಜನೆಯನ್ನ ವಿರೋಧಿಸುವವರ ಸಂಖ್ಯೆ ಏನಿದೆ ಸಚಿವ ಸಂಪುಟದಲ್ಲೂ ಜಾಸ್ತಿ ಆಗ್ತಾ ಇದೆ, ಹಾಗೇನೆ ಕಾಂಗ್ರೆಸ್ ಪಕ್ಷದಲ್ಲೂ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಿದ್ರೆ ಯಾಕೆ ಇದು, ಈ ಯೋಜನೆಗೆ ಯಾಕೆ ಕಾಂಗ್ರೆಸ್ನ ಒಳಗಡೆನೂ ವಿರೋಧ ವ್ಯಕ್ತ ಆಗ್ತಾ ಇದೆ ಅನ್ನೋಣ. ಒಂದು, ರೈತರ ಪರವಾದ ಇಮೇಜ್ ಇದೆಯಲ್ಲ, ಅದು ಬಹಳ ಮುಖ್ಯ, ಅದು ಉಳಿಸ್ಕೋಬೇಕು ಅನ್ನೋದೇನಿದೆ ಅದು ಮೂರೂ ರಾಜಕೀಯ ಪಕ್ಷಗಳ ಮೂಲ ನಿಲುಮೆಯಾಗಿದೆ. ನಾವು ರೈತರ ಪರ ಅಂತ ಅಂದಿಸ್ಕೊಳ್ಳದಿದ್ರೆ ಇಲೆಕ್ಷನ್ ಅಲ್ಲಿ ಕಷ್ಟ, ಇನ್ನು 2028 ಕೂಡ. ಅದ್ರ ಜೊತೆಗೆ ಇದು ಇದನ್ನ ರೈತರು ಹೇಗೆ ಪ್ರತಿಭಟಿಸ್ತಾರೆ ಅಂತ ಈಗ ಮಾಧ್ಯಮ ಕೂಡ ಇದಕ್ಕೆ ಬಹಳ ಉತ್ತಮವಾದ ಪ್ರಚಾರವನ್ನು ಕೊಡ್ತಾ ಹೋದದ್ದು, ಅಲ್ಲದೆ ರೈತರು ಇಂಟರ್ವ್ಯೂ ಮಾಡಿದ್ದು, ಬಹಳ ಮಾಧ್ಯಮಗಳು ಎಲ್ಲ ಕೆಲಸ ಮಾಡಿದ್ರು, ಯೂಟ್ಯೂಬರ್ಸ್ಗಳು ಕೆಲಸ ಮಾಡಿದ್ರು. ಸೊ ಅದು ಒಂದು ವಾತಾವರಣ ಸೃಷ್ಟಿಸಿದ್ದು, ಕಾಂಗ್ರೆಸ್ ಒಳಗಡೆ ಭಯವನ್ನ ಉಂಟು ಮಾಡಿದೆ. ರೈತರು ನಮ್ಮ ವಿರುದ್ಧ ಬಿದ್ದರೆ ಏನ್ ಮಾಡ್ಬೇಕು, ರೈತರ ವಿರುದ್ಧ ನಿಂತರೆ ಏನ್ ಮಾಡಬೇಕು, ಯಾಕಂದ್ರೆ ಇಟ್ಸ್ ಜಸ್ಟ್ ಲೈಕ್ ವೈಲ್ಡ್ ಫೈರ್, ಯು ಸಿ ಇಟ್ ಸ್ಪ್ರೆಡಿಂಗ್ ಆಲ್ ಓವರ್ ಸ್ಟೇಟ್. ರೈತರು ಎಲ್ಲ ಕಡೆ ಇದು ಸ್ಪ್ರೆಡ್ ಆಗ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯಾದ ಸರ್ಕಾರ, ರೈತರ ಭೂಮಿಯನ್ನ ಕಸಗಳ್ತಾ ಇದೆ, ನಿಜ ಅದು ಕೂಡ. ಯಾಕಂದ್ರೆ ಇವರಿಗೆ ಅಭಿವೃದ್ಧಿ ಇದೆಯಲ್ಲ, ಅಭಿವೃದ್ಧಿಯ ಬಗ್ಗೆ ಬಹಳ ಸ್ಪಷ್ಟತೆ ಇದ್ದಂಗೆ ಕಾಡ್ತಾ ಇಲ್ಲ. ಇವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೋ ಬಿಡ್ತಾರೋ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಬೆಂಗಳೂರನ್ನ ವಿಸ್ತರಿಸುವುದೇನಿದೆ ಮತ್ತು ಬೆಂಗಳೂರಿನ IT-BT ಏನಿದೆ ಆ ಒಂದು ವಲಯದ ಒತ್ತಡಕ್ಕೆ ಇವರು ಮಣಿತಾ ಇದ್ದಾರೆ, ಇವರು ಸಮತೋಲನವನ್ನ ಕಾಯ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿದ DK ಶಿವಕುಮಾರ್ ಅವರ ರಾಜಕೀಯ ಶಕ್ತಿ ಕೂಡ ಇದ್ರ ಮೇಲೆ ಇದ್ರಲ್ಲಿ ಕಾಣಬಹುದು ಅಂತ. ಅವರು ತಮ್ಮ ರಾಜಕೀಯ ಶಕ್ತಿಯನ್ನ ಪ್ರದರ್ಶಿಸುವುದಕ್ಕೆ ಹೊರಟಿದ್ದಾರೆ, ಅದಕ್ಕೆ ತಡೆ ಒಡ್ಡುವುದಕ್ಕೆ ಅವ್ರ ಪಕ್ಷದಲ್ಲಿ ಬಹಳ ಜನ ಟ್ರೈ ಮಾಡ್ತಾರೆ. ಅದಕ್ಕೆ ಇದೊಂದು ಇಶ್ಯೂ ಆಗಿದೆ. ದೇ ವಾಂಟ್ ಟು ದಟ್ ಕರ್ಬ್ ದ ಚೀಫ್ ಮಿನಿಸ್ಟರ್ DK ಶಿವಕುಮಾರ್. ಸೊ ಆದ್ರಿಂದ ಒಂದು ದಟ್ DK ಶಿವಕುಮಾರ್ ಅವರ ಈ ನಿಲುಮೆ ಅಂದ್ರೆ ಇದರ ವಿರುದ್ಧ ಸ್ಥಳೀಯ ನಾಯಕರ ಒತ್ತಡ ಕೂಡ ಇದೆ. ರಾಮನಗರ ಜಿಲ್ಲೆ ಸುತ್ತಮುತ್ತಲ ಅವರು ಶಾಸಕರುಗಳು ಅವರು ಹೇಳ್ತಿದ್ದಾರೆ, ಬೇಡ ಸರ್ ಇದು ನಮ್ಗೆ ಹೊಡ್ಸ್ಕೊಂಡು ಹೋಗುತ್ತೆ, ಅಡ್ವರ್ಸ್ ಹೊಡೆಯುತ್ತೆ ಅಂತ. ಸೊ ಹಾಗಿದ್ರೆ ನಾನು ಮೂಲಭೂತ ಪ್ರಶ್ನೆಗೆ ಬರೋದು, ಸೊ DK ಶಿವಕುಮಾರ್ ಅವರ ಈ ಕನಸಿನ ಯೋಜನೆ ಇದೆಯಲ್ಲ, ಇದಕ್ಕೆ ಪಕ್ಷದವರೇ ಕಲ್ಲು ಹಾಕ್ತಾ ಇದ್ದಾರೆಯೇ? ಇದನ್ನ ಪೊಲಿಟಿಕಲಿ ನಾವು ಇದನ್ನ ನೋಡಿದ್ರೆ ಈ ಪ್ರಶ್ನೆಗೆ ಉತ್ತರ ಎಸ್. ಯಾಕೆಂದ್ರೆ ಅದನ್ನ ನೋಡುವ ರೀತಿ ಇದೆಯಲ್ಲ, ಈ ಅಭಿವೃದ್ಧಿಯ ದಟ್ ಮಾಡೆಲ್ಗಳ ಬಗ್ಗೆನೇ ಕೆಲವರು ವಿರೋಧ ಇದೆ ಅಂತ. DK ಶಿವಕುಮಾರ್ ಅವರ ಅಭಿವೃದ್ಧಿಯ ಮಾದರಿ ಹಾಗೂ BK ಹರಿಪ್ರಸಾದ್ ಖರ್ಗೆ ಅವರ ಅಭಿವೃದ್ಧಿಯ ಮಾದರಿಗಳಿವೆ, ಇವೆರಡರ ನಡುವೆ ವ್ಯತ್ಯಾಸ ಇದೆ ಅಂತ. ಅಂದ್ರೆ ಹರಿಪ್ರಸಾದ್ ಅವರಾಗ್ಲಿ ದಟ್ ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ, ಅವರು ಮೂಲಭೂತವಾಗಿ ಬಿಸಿನೆಸ್ ಮ್ಯಾನ್ ಅಲ್ಲ. ಬಿಸಿನೆಸ್ ಇರ್ಬೋದು, ಹರಿಪ್ರಸಾದ್ ಅವ್ರದ್ದು ಬಿಸಿನೆಸ್ ಕೂಡ ಇಲ್ಲ, ಪ್ರಿಯಾಂಕ್ ಅವ್ರದ್ದು ಅಂತ ಬಿಸಿನೆಸ್ ಇದೆ ಅಂತ ನನಗನ್ಸಿಲ್ಲ. ಅವ್ರ ಫ್ಯಾಮಿಲಿಯವ್ರದ್ದೇನೇ ಇರ್ಬೇಕು. ಅವರಿಗೆ ಅದು ಬಿಸಿನೆಸ್ ಅನ್ನೋದು ಅವರ ಮೊದಲ ಆದ್ಯತೆ ಅಲ್ಲ, ರಾಜಕಾರಣ ಅನ್ನೋದು ಮೊದಲ ಆದ್ಯತೆ. ಆದ್ರೆ DK ಶಿವಕುಮಾರ್ ಇದಕ್ಕೆ ರಿವರ್ಸ್, ಬಿಸಿನೆಸ್ ಅವರಿಗೆ ಮೊದಲ ಆದ್ಯತೆ, ಸೆಕೆಂಡ್ ಪಾಲಿಟಿಕ್ಸ್. ಫಸ್ಟ್ ಈಸ್ ಎ ಬಿಸಿನೆಸ್ ಮ್ಯಾನ್, ಸೆಕೆಂಡ್ ಈಸ್ ಎ ಪೊಲಿಟಿಷಿಯನ್. ಸೊ ಆದ್ರಿಂದ ಆಲ್ವೇಸ್ ಯು ವಿಲ್ ಟ್ರೈ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ಬಿಸಿನೆಸ್ ಮ್ಯಾನ್. ಅಂದ್ರೆ ಅವರ ಒಳಗಿರುವ ಬಿಸಿನೆಸ್ ಮ್ಯಾನ್ ಹಿತಾಸಕ್ತಿಯನ್ನು ಕೂಡ ಅದನ್ನ ರಕ್ಷಣೆ ಮಾಡುವುದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಟ್ರೈ ಮಾಡ್ತಾರೆ. ಈ ಒತ್ತಡ ಏನಿದೆ, ಒಂದು ಪಕ್ಷದ ಹೊರಗಡೆಯ ಒತ್ತಡ, ಅದ್ರ ಜೊತೆಗೆ ರಾಜ್ಯದ ಒಳಗಡೆ ಇದ್ರ ಬಗ್ಗೆ ರೂಪುಗೊಳ್ಳುತ್ತಿರುವಂತಹ ಅಭಿಪ್ರಾಯ, ಅದರ ಜೊತೆಗೆ ಪಕ್ಷದ ಒಳಗಡೆಯ ಈ ಒತ್ತಡ ಇದೆಯಲ್ಲ, ಇದನ್ನ ಸನ್ಮಾನ್ಯ DK ಶಿವಕುಮಾರ್ ಹೇಗೆ ನಿರ್ವಹಣೆ ಮಾಡ್ತಾರೆ? ಅವರು ಇದನ್ನು ಮಾಡುವಕ್ಕಿಂತ ಇನ್ನೊಂದು ಫ್ಯಾಕ್ಟರ್ ಇದೆ ಇದರಲ್ಲಿ. ಅದೇನು ಅಂದ್ರೆ, ಈ ವಿರೋಧದ ನಡುವೆ, ಪರ ಮತ್ತು ವಿರೋಧದ ಚರ್ಚೆಯ ನಡುವೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದು ಲ್ಯಾಫ್ಟ್ ಸ್ಟ್ಯಾಂಡ್ ತಗೋತಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಈ ಯೋಜನೆ ತಂದಾಗ DK ಶಿವಕುಮಾರ್ ಯಾವ ಯೋಜನೆಯನ್ನು ಸಿದ್ದರಾಮಯ್ಯ ವಿರೋಧಿಸಿರಲಿಲ್ಲ. ಒಂದು ರೀತಿಯ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ಬೆಂಗಳೂರು ವಿಚಾರದಲ್ಲಿ
ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಬಿಟ್ಟಿದ್ರು. ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ವಾಸ್ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ವೆನ್ ಸಿದ್ದರಾಮಯ್ಯ ವಾಸ್ ದ ಚೀಫ್ ಮಿನಿಸ್ಟರ್. ಸೊ ಈಗ ಪರಿಸ್ಥಿತಿ ಹಾಗಿಲ್ಲ. ಈಗ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅಂತಂದ್ರೆ, ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಮೌನವಾಗಿ ಕಾಣ್ತಾ ಇದ್ದಾರೆ. ಇನ್ನೊಂದು ರೀತಿ ಕರ್ನಾಟಕದ ರಾಜಕೀಯಕ್ಕೆ ಒಂಥರ ಡಿಟ್ಯಾಚ್ ಆದ ಹಾಗೆ, ಕೇರಳಕ್ಕೆ ಹೋಗೋದು, ಅಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿರೋ ತಮ್ಮ ಇವ್ರ ಜೊತೆ ಅವರು ಮೌನವಾಗಿ ಆಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗ ಅವರೊಂದು ಸ್ಟ್ಯಾಂಡ್ ತಗೋಬಹುದು ಅಂತ. ಸೊ ಒಂದು ಯಾವ ರೀತಿ ಸ್ಟ್ಯಾಂಡ್ ತಗೋಬಹುದು, ಡಿ ಕೆ ಶಿವಕುಮಾರ್ ಅವರು ಬೆಂಬಲ ಕೊಡ್ತಾರೆ, ರಾಜಕೀಯವಾಗಿ ನನಗೆ ಅನುಮಾನ ಇದೆ ಅವರು ಕೊಡ್ತಾರೆ ಅನ್ನೋದು. ಸೊ ಇದು ಅಭಿವೃದ್ಧಿ ಯೋಜನೆ ಅಂತ, ಯಾಕಂದ್ರೆ ಸೊ ಸಿದ್ದರಾಮಯ್ಯನವರ ಡೆವಲಪ್ಮೆಂಟ್ ಮಾಡೆಲ್ ಅಥವಾ ಅಭಿವೃದ್ಧಿ ಮಾದರಿ ಇದೆಯಲ್ಲ, ಅದು ಡಿ ಕೆ ಶಿವಕುಮಾರ್ ಅವರ ಅಭಿವೃದ್ಧಿ ಮಾದರಿ ನಡುವೆ ತೀವ್ರ ರೂಪದ ವ್ಯತ್ಯಾಸಗಳಿವೆ. ಆದ್ರಿಂದ ಸೊ ಸಿದ್ದರಾಮಯ್ಯ ಅವರು ಬೆಂಬಲ ಕೊಟ್ಬಿಡ್ತಾರೆ ಅಂತ ಹೇಳುವುದು ಕಷ್ಟ. ಹಾಗಿದ್ರೆ ಇನ್ನೇನ್ ಮಾಡಬಹುದು, ಒಂದು ಈ ಒಂದು ಭೂಸ್ವಾಧೀನ ಏನಿದೆ ಇದನ್ನ ಮರುಪರಿಶೀಲನೆ ಮಾಡಿ ಅನ್ನುವ ಸಲಹೆಯನ್ನ ಅವ್ರು ಕೊಡ್ಬೋದು, ಒತ್ತಾಯವನ್ನು ಕೂಡ ಮಾಡಬಹುದು. ರೈತರೊಂದಿಗೆ ಮಾತುಕತೆ ನಡೆಸಿ ಬತ್ತು ಅನ್ಬಹುದು, ಪರಿಹಾರ ಇನ್ನಷ್ಟು ಹೆಚ್ಚಿಸ್ತೀವಿ ಅಂತ ಯೋಚನೆ ಮಾಡಬಹುದು, ಭೂಮಿಯ ಪ್ರಮಾಣವನ್ನ ಕಡಿಮೆ ಮಾಡುವುದಕ್ಕೆ ಆಲೋಚನೆ ಮಾಡಬಹುದು. ಈ 9,000 ಎಕರೆ ಏನಿದೆ ಅದು ಕಡಿಮೆ ಮಾಡಬಹುದು, ಯೋಜನೆಯಲ್ಲಿ ಬದಲಾವಣೆ ಮಾಡುವುದಕ್ಕೆ ಯತ್ನ ಮಾಡಬಹುದು. ಯಾಕಂದ್ರೆ ಒಟ್ಟಾರೆ ಇದು ಕಾಂಗ್ರೆಸ್ ಪಕ್ಷದ ಮೇಲೆ ಅದ್ರ ಜೊತೆಗೆ ಈ ಕೆಲವು ನಾಯಕರು ಹೇಳಿದಾಗೆ ಯೋಜನೆಯನ್ನ ಸೊ ಬೇರೆಡೆಗೆ ಸ್ಥಳಾಂತರಿಸಬಹುದಾ ಅಂತ, ಅದನ್ನ ಸ್ಥಳಾಂತರಗೊಳಿಸುವ ಬಹಳಷ್ಟು ಮಾತುಗಳನ್ನ ಕೇಳಿ ಬರ್ತಾ ಇದೆ, ರಾಜ್ಯದ ಬೇರೆ ಕಡೆ ಬೇರೆ ಜಿಲ್ಲೆಗಳಿಗೆ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಅಂತ ಅನ್ಸಲ್ಲ. ಯಾಕಂದ್ರೆ ಬಿಡದಿ ಯೋಜನೆಯ ಏನಿದೆ, ಬಿಡದಿಯಲ್ಲಿ ಆಗುವಂತ ಅಭಿವೃದ್ಧಿ ಯೋಜನೆಗೆ ಇರುವಂತಹ ಒಟ್ಟಾರೆ ಆರ್ಥಿಕ ಪರಿಣಾಮಗಳು ಬೇರೆಡೆ ಆದ್ರೆ ಇರಲ್ಲ. ಅಂದ್ರೆ ಇಷ್ಟು ಬೆಲೆ ಇರಲ್ಲ, ಬೆಂಗಳೂರು ಸುತ್ತಮುತ್ತಲಿಗೆ ಲ್ಯಾಂಡ್ ಬೆಲೆ ಇರುತ್ತೆ. ಅದ್ರ ಜೊತೆಗೆ ಯೋಜನೆಗೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳು ಯಾರ್ಯಾರಿಗೆ ಯಾವ್ದಾವ್ದು ಕಮಿಟ್ಮೆಂಟ್ ಇದೆಯೋ ಗೊತ್ತಿಲ್ಲ ಅಲ್ವಾ. ಸೊ ಕಾಂಗ್ರೆಸ್ ಹೈಕಮಾಂಡ್ ಪಾತ್ರ ಏನು, ಈ ಯೋಜನೆ ಬರಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಯಾರಾದ್ರೂ ಈ ಯೋಜನೆಯ ಪರವಾಗಿದ್ರ? ಸೊ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಅಥವಾ ಅವ್ರ ಪತಿದೇವರು ವಾದ್ರಾ ಅವರು, ಅವ್ರಿಗೇನಾದ್ರೂ ಯೋಜನೆ ಬಗ್ಗೆ ಆಸಕ್ತಿ ಇತ್ತ? ಅವ್ರ ಇದ್ರ ಬಗ್ಗೆ ಈ ಆಸಕ್ತಿ, ಈ ಯೋಜನೆಯನ್ನ ಮುಂದುವರಿಸಿ ಅಂತ ಹೇಳಿ ಏನಾದ್ರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ರ ಡಿ ಕೆ ಶಿವಕುಮಾರ್ ಅವರಿಗೆ? ಗೊತ್ತಿಲ್ಲ. ಈ ಬಗ್ಗೆ ಹಲವು ರೀತಿಯ ಮಾತುಗಳು ಬರ್ತವೆ ಗಾಳಿಯಲ್ಲಿ, ಅದ್ರ ಬಗ್ಗೆ ಗಾಳಿ ಮಾತುಗಳ ಬಗ್ಗೆ ನಾವು ಮಾತನಾಡಲ್ಲ. ಸೊ ಹಾಗೇನಾದ್ರೂ ಇದ್ರೆ ಈ ಯೋಜನೆಯನ್ನ ಬೇರೆಡೆಗೆ ಸ್ಥಳಾಂತರ ಕೊಡುವುದಕ್ಕೆ ಬಹುಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಪ್ಪಿಕೊಳ್ಳೋದು ಕಷ್ಟ ಆಗುತ್ತೆ, ಹೈಕಮಾಂಡ್ ನಲ್ಲಿ ಯಾರಾದ್ರೂ ಇನ್ವಾಲ್ವ್ ಆಗಿದ್ದೆ. ಹಾಗಿದ್ರೆ ನನ್ನ ಮತ್ತೊಂದು ಪ್ರಶ್ನೆ, ಇದರಿಂದ ಕಾಂಗ್ರೆಸ್ ನಲ್ಲಿ ಒಂದು ಹೊಸ ಬಿಕ್ಕಟ್ಟು ಸೃಷ್ಟಿಯಾಗತ್ತಾ ಅಂತ. ಸೊ ಆ ಸಾಧ್ಯತೆಗಳು ನನಗೆ ಹೆಚ್ಚಾಗಿ ಕಾಣ್ತವೆ. ಅಂದ್ರೆ ಮುಂಬರುವ 2 ವರ್ಷಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ದಾರಿ ಸುಲಭವಾಗಿಲ್ಲ. ತಮಗೆ ಏನ್ ಬೇಕೋ ನಾನು ನಡೆದದ್ದೇ ದಾರಿ ಅನ್ನೋದಿದೆಯಲ್ಲ, ಅದು ಇನ್ನು ಮುಂದೆ ಅವರಿಗೆ ಮುಖ್ಯಮಂತ್ರಿಯಾಗಿ ಕಷ್ಟ ಅನ್ಸುತ್ತೆ. ಅವರನ್ನ ನಿಯಂತ್ರಿಸುವ ಬೇರೆ ಬೇರೆ ಪವರ್ ಸೆಂಟರ್ಗಳು, ಶಕ್ತಿಗಳು ಈಗ ಜಾಗೃತವಾದಂತೆ ಕಾಣುತ್ತೆ. ಅದರ ಪರಿಣಾಮವೇ ಇದು ಅಂತ. ಆದ್ರಿಂದ ನಾನು ನಡೆದದ್ದೇ ದಾರಿ, ನಾನು ಗಜಗಮನ, ನಾನು ಆನೆ ರೀತಿ ನಡೆದು ಹೋಗ್ತಾ ಇದ್ದೀನಿ ಕೆಳಗಡೆ, ಏನಿದ್ರು ನನ್ಗೆ ಐ ಡೋಂಟ್ ಕೇರ್, ಬಿಟ್ಬಿಟ್ಟು ಹೋಗ್ತೀನಿ. ಸೊ ಆ ಸ್ಥಿತಿ ಏನಿದೆ ಅದು ಬಹಳ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ ಅಂತ ಅನ್ಸುತ್ತೆ. ಅದ್ರ ಜೊತೆ ಬಹಳಷ್ಟು ಜನರಿಗೆ ಏನಾಗುತ್ತೆ ಅಂದ್ರೆ, ಇನ್ನು 2 ವರ್ಷದಲ್ಲಿ ಇಲೆಕ್ಷನ್ ಇರುವುದರಿಂದ ಈಗ ಇಂಥದ್ದಕ್ಕೊಂದು ಕೈ ಹಾಕೋದು ಬೇಡ ಅಂತ ಬಹಳಷ್ಟು ಶಾಸಕರು ಹೇಳ್ತಾರೆ. ಯಾಕಂದ್ರೆ ರೈತರ ಇವತ್ತಿನ ದಿನ ನೋಡಿ, ಇದು ಈ ಸೋಷಿಯಲ್ ಮೀಡಿಯಾ ಯುಗ ಕಂಡ್ರಿ, ನೀವೇನಾದ್ರೂ ಮಾಡಿದ ತಕ್ಷಣ ಸ್ಪ್ರೆಡ್ ಆಗ್ಬಿಡುತ್ತೆ, ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ. ಸೊ ಆದ್ರಿಂದ ಸಾರ್ವಜನಿಕ ಅಭಿಪ್ರಾಯ ರೂಪುಗೊಳ್ಳೋದಿದೆಯಲ್ಲ, ಸಾಮಾಜಿಕ ಜಾಲತಾಣಗಳು ಇನ್ನೊಂದು ನೋಡ್ಬಿಟ್ಟು, ಅದು ಬಹಳ ಬಹಳ ಮುಖ್ಯವಾದ್ದು ಒಂದು ರಾಜಕೀಯ ಪಕ್ಷಕ್ಕೆ. ಸೊ ಒಂದು ನನಗೆ ಬಹಳ ಮುಖ್ಯವಾಗಿ ಈ 3 ಸಂದೇಶಗಳು ಈ ಬೆಳವಣಿಗೆಯಿಂದ ಹೊರಬಂದಿದೆ ಅಂತ ನನಗೆ ಅನ್ಸುತ್ತೆ. ಒಂದು, ಕಾಂಗ್ರೆಸ್ನೊಳಗಡೆ ಎಲ್ಲ ಮಹತ್ವದ ಯೋಜನೆಗಳ ಬಗ್ಗೆ ಆಗ್ಲಿ ಅಲ್ಲಿ ಒಮ್ಮತ ಮೂಡುವುದು ಮೊದಲಿನಂತೆ ಸುಲಭ ಅಲ್ಲ ಅನ್ನೋದು ನಾನು ಗಮನಿಸಿದ ಮೊದಲ ಅಂಶ. ಸೆಕೆಂಡ್ ಥಿಂಗ್, ರೈತರ ವಿಚಾರದಲ್ಲಿ ಪಕ್ಷದ ನಾಯಕರ ನಡುವೆ ವಿಭಿನ್ನ ರಾಜಕೀಯ ಲೆಕ್ಕಾಚಾರಗಳಿವೆ. ರಾಜಕೀಯ ಲೆಕ್ಕಾಚಾರ ಅದು ಇದೆ ಅನ್ನೋ ನನಗೆ ಎರಡನೇದು. ಮೂರನೇದು, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಮತ್ತು ಸರ್ಕಾರದ ಅಭಿವೃದ್ಧಿಯ ಕಾರ್ಯಸೂಚಿ ಇದೆಯಲ್ಲ, ಇವೆರಡಕ್ಕೂ ಕೂಡ ಈ ಯೋಜನೆಯ ಫಲಿತಾಂಶವೇ ಬಹುಮುಖ್ಯವಾದ ಪರೀಕ್ಷೆ ಆಗ್ಬೋದು, ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ ಆಗ್ಬೋದು. ಈ ಯೋಜನೆಯನ್ನ ಅನುಷ್ಠಾನಗೊಳಿಸುವುದು ಸಾಧ್ಯ ಆಗದಿದ್ರೆ ಡಿ ಕೆ ಶಿವಕುಮಾರ್ ಅವರು
ಇನ್ನಷ್ಟು ದುರ್ಬಲರಾಗ್ತಾರೆ. ಒಂದೊಮ್ಮೆ ಇದನ್ನೆಲ್ಲ ಬಿಟ್ಬಿಟ್ಟು ಬುಲ್ಡೋಜರ್ ಹೊಡೆದ್ಬಿಟ್ಟು ಅವ್ರು ಮಾಡ್ಬಿಟ್ರೆ, ಹೈಕಮಾಂಡ್ ಬೆಂಬಲ, ಪ್ರಿಯಾಂಕಾ ವಾದ್ರಾ ಅವರ ವಾದ್ರಾ ಅವರ ಬೆಂಬಲದಿಂದ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರಬಲರಾಗ್ತಾರೆ. ಆದ್ರೆ ಆದ್ರೆ ಕಾಂಗ್ರೆಸ್ ಪಕ್ಷ ದುರ್ಬಲ ಆಗುತ್ತೆ. ಸೊ ಶಿವಕುಮಾರ್ ಅವರು ಪ್ರಬಲರಾಗ್ಬೇಕಾ ಅಥವಾ ಕಾಂಗ್ರೆಸ್ ಪಕ್ಷ ಪ್ರಬಲರಾಗ್ಬೇಕಾ ಅನ್ನುವುದೇನಿದೆ ಅದು ಬಹಳ ಮುಖ್ಯವಾದ ಅಂಶ ಅಂತ ನನಗೆ ಅನ್ಸುತ್ತೆ. ಅದ್ರ ಜೊತೆಗೆ ರೈತರ ಜೊತೆ ಮಾತುಕತೆ ನಡೆಸ ಯಾವ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತ ಅನ್ಸಲ್ಲ ಅವರಿಗೆ ಈ ಸಮಾಲೋಚನೆಯ ಮೂಲಕ ಸಮಸ್ಯೆಯನ್ನ ಬಗೆಹರಿಸುವುದ್ರ ಬಗ್ಗೆ ಅವ್ರಿಗೆ ಹೆಚ್ಚಿನ ನಂಬಿಕೆ ಇಲ್ಲ. ಅವ್ರೇನಿದ್ರು ಕೂಡ ಅವರು ಯಾವುದೊಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಆ ತೀರ್ಮಾನವನ್ನ ಅಷ್ಟು ಬೇಗ ಬದಲಿಸುವವರಲ್ಲ. ತಾವು ಯಾವ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೋ ಅದನ್ನ ಅನುಷ್ಠಾನಗೊಳಿಸುವುದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಹುಡುಕಿ ಗುರಿಯನ್ನ ಸಾಧಿಸುವುದರಲ್ಲಿ ಡಿ ಕೆ ಶಿವಕುಮಾರ್ ನಿಸ್ಸೀಮರು. ಆದ್ರಿಂದ ಈ ವಿಚಾರದಲ್ಲಿ ಅವರು ಒತ್ತಡಕ್ಕೆ ಮಣಿತಾರೆ ಅಂತ ಅನ್ಸಲ್ಲ. ಅವರ ಒತ್ತಡಕ್ಕೆ ಮಣಿದಿದ್ರೆ ನಾನು ನಿಮ್ಗೆ ಹೇಳಿದೆ ಅಲ್ವಾ. ಸೊ ಡಿ ಕೆ ಶಿವಕುಮಾರ್ ಅವರು ಇನ್ನಷ್ಟು ಪ್ರಬಲರಾಗುವ ಯತ್ನ ಮಾಡಬಹುದು, ಕಾಂಗ್ರೆಸ್ ಇನ್ನಷ್ಟು ದುರ್ಬಲವಾಗಬಹುದು. ಮತ್ತು ಮುಂಬರುವ ಚುನಾವಣೆಯಲ್ಲಿ ರೈತರು ಏನಾದರೂ ಎದ್ದು ನಿಂತರೆ ಈ ಮೆಸೇಜ್ ಕರ್ನಾಟಕದಾದ್ಯಂತ ಹೋದರೆ ಕಾಂಗ್ರೆಸ್ ವಿಲ್ ಬಿ ಇನ್ ಟ್ರಬಲ್. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಿಯನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.